ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ವಿಜಯನಗರ 4th ಸ್ಟೇಜಲ್ಲಿ 30-40 ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಮೂಡ ಅಲಾಟೆಡ್ ಸೈಟ್ ಇದು. ಮೂಡದಿಂದ ಅಲಾಟೆಡ್ ಆಗಿರೋ ಸೈಟ್ ಇದು. 40 ಫೀಟ್ ರೋಡ್ ಇದೆ. ಸೌತ್ ಫೇಸಿಂಗ್ ಸೈಟು. ಈಸ್ಟ್ಗೆ ಡೋರ್ ಮಾಡಿದ್ದಾರೆ. 3 BHK ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು. ಒಂದು ಆರ್ಕಿಟೆಕ್ಟ್ ಡಿಸೈನ್ ಯೂಸ್ ಮಾಡಿ ಕಟ್ಟಿರುವಂಥ ಮನೆ ಇದು. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು 40 ಫೀಟ್ ರೋಡ್ ಇದೆ. ಹಾಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಯಾವ್ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಫುಲ್ಲು ಡೀಟೇಲ್ ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ 4 ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಔಟ್ ಸೈಡ್ ನಿಲ್ಲಿಸ್ಕೋಬೋದು, ಇನ್ಸೈಡ್ ಕೂಡ ನಿಲ್ಲಿಸ್ಕೋಬೋದು. ಅದು ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಒಂದು ಇನೋವಾ ಮತ್ತು ಫಾರ್ಚುನರ್ ಕಾರ್ನೇ ಪಾರ್ಕ್ ಮಾಡ್ಕೋಬೋದು. ಯಾಕೆಂದರೆ 40 ಫೀಟ್ ರೋಡ್ ಇರೋದ್ರಿಂದ ನಿಮಗೆ ಸ್ಪೇಸಿಯಸ್ ಆಗಿದೆ ಪಾರ್ಕಿಂಗು. ಇನ್ಸೈಡು ಕೂಡ ನೀವು ಇನೋವಾ ಕಾರ್ನ ಪಾರ್ಕ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ವಿಜಯನಗರ 4th ಸ್ಟೇಜು 2nd ಫೇಸಲ್ಲಿ ಬರುತ್ತೆ ಈ ಮನೆ. ಇನ್ಸೈಡು ಕೂಡ ಕಾರ್ ಪಾರ್ಕಿಂಗು ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ. ಫ್ರಂಟೆಲ್ಲ ನಿಮಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಪ್ರೈಸ್ ಬಂದು ನಿಮಗೆ 2,05,00,000 ಹೇಳ್ತಿದ್ದಾರೆ, ನೆಗೋಷಿಯಬಲು. ತುಂಬ ನೀಟಾಗಿ ಫಿನಿಶ್ ಮಾಡಿರುವಂಥ ಮನೆ ಇದು. ವಿಜಯನಗರ 4ನೇ ಅಂತ 2ನೇ ಘಟ್ಟ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಮಾಡ್ತೀರಾ ಏನು ಅಂತ, ಯಾವ್ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಸುತ್ತ ನಿಮಗೆ ಸೇಫ್ಟಿ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಮೇನ್ ಡೋರು ಈಸ್ಟ್ಗೆ ಇಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಇದು ಮೇನ್ ಡೋರು ಅಂದರೆ ಎಂಟ್ರೆನ್ಸು. ಏನಿದು ನೀವು ನೋಡ್ತಿದ್ದೀರಾ ಅದೆಲ್ಲ ನಿಮಗೆ ನ್ಯಾಚುರಲ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ ಫ್ರಂಟ್ಗೆ. ನಾನಿವಾಗ ಒಳಗಡೆ ಎಂಟ್ರಿ ಆಗ್ತಾಯಿನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ ನಿಮಗೆ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ, POP ಮಾಡಿದ್ದಾರೆ. ಪವರು ಜಸ್ಟ್ ಹೋಯ್ತು, ಹಾಗಾಗಿ ಪವರ್ ಆನ್ ಮಾಡಿಲ್ಲ. ಈ ಪವರ್ ಆನ್ ಮಾಡಿದಂತೆ ವಿಡಿಯೋ ಮಾಡಿದ್ರೆ ನಿಮಗೆ ಎಷ್ಟು ಬೆಳಕಿದೆ ಏನು ಅಂತ ಒಂದು ಅಂದಾಜು ಆಗುತ್ತೆ. ಹಾಗಾಗಿ ಪವರ್ ಜಸ್ಟ್ ಹೋಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅರ್ಧ ಸ್ಟಾರ್ಟ್ ಮಾಡಿದೆ, ಹೋಗ್ಬಿಡ್ತು. ಹಾಗಾಗಿ ಸ್ಕೈ ಟಾಪ್ ಕೂಡ ಬಿಟ್ಟಿದ್ದಾರೆ. ನಿಮಗೆ ಸ್ಪೇಸಿಯಸ್ಸು ಲಿವಿಂಗ್ ಏರಿಯಾ ಇದೆ. ಹಾಗೆ ವುಡ್ಡಲ್ಲಿ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೆಂಟ್ರಲ್ಲಿ ವುಡ್ಡು, ಆ ಸೈಡ್ ಈ ಸೈಡ್ ಬಂದು ನಿಮಗೆ POP ಮಾಡಿದ್ದಾರೆ. ಹಾಗೆ ನಿಮಗೆ ಇದು 2nd ವಾಸ್ತು ಬರುತ್ತೆ. 2nd ವಾಸ್ತು ಅಂತಂದರೆ ನಿಮಗೆ ಪೂಜಾ ರೂಮು ಕೂಡ ಈಸ್ಟ್ ಮಾಡಿದ್ದಾರೆ. ಹಾಗೆ ಪ್ರಭಾವಳಿ ಕೂಡ ನಿಮಗೆ ಫಿಟ್ ಮಾಡಿದ್ದಾರೆ. ಈ ಪ್ರಭಾವಳಿನ ಆಲ್ಮೋಸ್ಟು ನಿಮಗೆ JP ನಗರ ಸೈಡು ಕಂಪಲ್ಸರಿ ಯೂಸ್ ಮಾಡ್ತಾರೆ. ಇವಾಗ ವಿಜಯನಗರ ಸೈಡು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಿಲಿಂಡರ್ ಲೈನು ಪೈಪ್ಲೈನ್ ಮಾಡಿದ್ದಾರೆ. ಕಿಚನ್ ಇದು. ಯಾರೆಲ್ಲ ಒಂದು ಇಂಟ್ರೆಸ್ಟ್ ಆಗಿದ್ದೀರಾ ಮನೆ ತಗೊಳ್ಳೋದಕ್ಕೆ, ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಫುಲ್ ವಿಡಿಯೋ ನೋಡಿ ನೀವು ಮನೆನ ಫಿಸಿಕಲಾಗೂ ಕೂಡ ಬಂದು ನೋಡಿ ಅಂತ ನಾನು ಹೇಳ್ತೀನಿ. ಇಲ್ಲಿ ನಿಮಗೆ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲಿ ಕೂಡ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಓಪನ್ ಕಿಚನ್ನು, ಡೈನಿಂಗ್ ಹಾಲು, ನಿಮಗೆ ಇಲ್ಲೇ ಡೈನಿಂಗ್ ಹಾಲ್ ಕೂಡ ಇದೆ. ಆ ಸ್ಟೇರ್ ಕೇಸ್ ಕಡೆ ನಿಮಗೆ ಜನರಲ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಒಂಥರ ಫುಲ್ಲಿ ಫರ್ನಿಷಡ್ ಮನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇತ್ತೀಚೆಗೆ ಎಲ್ಲರೂ ಫುಲ್ಲಿ ಫರ್ನಿಷಡ್ ಅಂದರೆ ಕಾಟು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಏನಕ್ಕೆ ಕಾಟ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಮಾಡೋ ಟೈಮಲ್ಲಿ ನಿಮಗೆ ನೀಟಾಗಿ ಜಾಗ ವೇಸ್ಟ್ ಆಗದಂಗೆ ಕಾಟ್ ಮಾಡಿಬಿಡ್ತು ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಹಾಗಾಗಿ ಇತ್ತೀಚೆಗೆ ಎಲ್ಲ ಕಾಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವಿಜಯನಗರ 4th ಸ್ಟೇಜ್ 2nd ಫೇಸಲ್ಲಿ ಬರುತ್ತೆ ಇದು. ನೋಡಿ, ಇದು ವಾರ್ಡ್ರೋಬ್ಸು. ಕೆಳಗಡೆ ಇರುವಂಥ ಬೆಡ್ರೂಮ್ ಇದು ವಾರ್ಡ್ರೋಬು. ಹಾಗೆ ಕಾಟು ಕೂಡ ಫಿನಿಶ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಅಟ್ಯಾಚ್ ಇದೆ. ಈ ರೂಮ್ಗೆ ಇಲ್ಲೇ ಅಟ್ಯಾಚ್ ಕೊಟ್ಟಿದ್ದಾರೆ. ವೆಸ್ಟರ್ನ್ ಕಮೋಡು ವಾಲ್ ಮೌಂಟೆಡ್ ಇದೆ. ಜಾಗೋರ್ ಫಿಟ್ಟಿಂಗ್ಸ್ ಇದೆ.
ಏಕೆಂದರೆ ಸ್ವಲ್ಪ ವಿಡಿಯೋ ಮಬ್ಬು ಬರ್ತಾ ಇದೆ. ಗ್ರೌಂಡ್ ಫ್ಲೋರ್ ಮಾತ್ರ ಆ ಥರ ಆಗುತ್ತೆ. ಫಸ್ಟ್ ಫ್ಲೋರ್ ಹೋದರೆ ನಿಮಗೆ ಕ್ಲಿಯರಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ನಿಮಗೆ 2 ಬೆಡ್ರೂಮ್ ಅಟ್ಯಾಚ್ ಇದೆ. ಎರಡಕ್ಕೂ ಕೂಡ ಕಾಟ್ ಮಾಡಿದ್ದಾರೆ. ಅದ್ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ನಿಮಗೆ ಆಂಟಿ ಸ್ಕಿಡ್ ಸ್ಟೆಪ್ಸು ಡಬಲ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಗ್ಲಾಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ಮೇಲ್ಗಡೆ ಬರುತ್ತೆ, ಗ್ಲಾಸ್ ಸೈಡಲ್ಲಿ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿ ಮನೆ ಬೇಕು, ಒಂದು ಒಳ್ಳೆ ಏರಿಯಾದಲ್ಲಿ ಬೇಕು, ಲೊಕೇಶನ್ನು ಚೆನ್ನಾಗಿರಬೇಕು ಅನ್ನೋರು ಈ ಪ್ರಾಪರ್ಟಿನ ನೋಡಿ. ಇಲ್ಲಿ ಕೂಡ ಒಂದು ಸ್ಮಾಲ್ ಹಾಲ್ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪೂಜಾ ರೂಮ್ಗೆ ಡೈರೆಕ್ಟಾಗಿ ನಿಮಗೆ ಸ್ಕೈ ಟಾಪ್ ಓಪನ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ಪೂಜಾ ಡೋರು. ಆ ಪಕ್ಕದಲ್ಲಿ ಕಿಚನ್ನು. ಹಾಗೆ ಮೇಲ್ಗಡೆ ನಿಮಗೆ ಸ್ಕೈ ಟಾಪ್ ಇದೆ. ಹಾಗೆ ಇಲ್ಲಿ ಮೇಲ್ಗಡೆ ಬಂದಾಗ ಲೆಫ್ಟ್ಗೆ ಒಂದು ರೂಮು, ರೈಟ್ಗೆ ಒಂದು ರೂಮ್ ಇದೆ. ನಾನು ಇವಾಗ ಲೆಫ್ಟಲ್ಲಿರೋ ರೂಮ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಇದಕ್ಕೂ ಕೂಡ ಕಾಟ್ ಪ್ರೊವೈಡ್ ಮಾಡಿದ್ದಾರೆ, POP ಮಾಡಿದ್ದಾರೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ಇಲ್ಲಿ ಬಂದು ವಾಕಿಂಗ್ ಆರ್ಡರ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಇದೆ. ಎಂಟೈರ್ ಬಿಲ್ಡಿಂಗು ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಬಾತ್ರೂಮ್ ಕಮೋಡ್ಸು ಮತ್ತು ಹ್ಯಾಂಡ್ ವಾಶ್ ಬಂದು ನಿಮಗೆ ಕಮೋಡ್ಸ್ ಎಲ್ಲ ಇಂಡೋವೇರ್ ಯೂಸ್ ಮಾಡಿದ್ದಾರೆ. ಏಕೆಂದರೆ ನಾವು ಎಷ್ಟೇ ಡೀಟೇಲ್ ಕೊಟ್ರೂ ನೀವು ನೋಡಿ ಅಲ್ಲೇ ಫೈನಲ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ತಾರೆ ಮತ್ತು ಕಾಲ್ ಕೂಡ ಮಾಡ್ತಾರೆ. ಅವರು ಸರ್ ಫೈನಲ್ ಎಷ್ಟಕ್ಕಾಗತ್ತೆ ಅಂತ ಅಲ್ಲೇ ಕೇಳ್ತಾರೆ. ಅದನ್ನು ಮಾಡಬೇಡಿ. ಫಿಸಿಕಲಾಗಿ ಬಂದು ನೋಡಿ. ನಿಮಗೆ ಮನೆ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಏನು ಬೇಕೋ ಖಂಡಿತ ಕೊಡ್ತೀವಿ ಅದನ್ನು. ಏಕೆಂತಂದರೆ ಇನ್ಫಾರ್ಮೇಷನ್ ಇಲ್ಲಂತೆ, ನಿಮಗೆ ಡೀಟೇಲ್ ಇಲ್ಲಂತೆ ಮನೆ ತಗೊಳ್ಳಿ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಬಂದು ಮಾಸ್ಟರ್ ಬೆಡ್ರೂಮು, ವಾಕಿಂಗ್ ವಾರ್ಡ್ರೋಬ್ ಇದೆ, ವಿತ್ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೈಟಿಂಗ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣೋದು. ಸ್ವಲ್ಪ ಲೈಟಿಂಗ್ಸು ಈಗ ನಿಮಗೆ ಗೊತ್ತೇ ಇದೆ, ಅಂದರೆ ಟೆಂಪ್ರವರಿ ಮೀಟ್ರ್ ಇರುತ್ತೆ, ಅದನ್ನು ಪರ್ಮನೆಂಟ್ ಮಾಡಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಲೈಟಿಂಗ್ಸ್ದು ಪ್ರಾಬ್ಲಮ್ ಇದೆ. ನೋಡಿ, ಇದು ಅಟ್ಯಾಚ್ ಇದೆ. ಇದಕ್ಕೂ ಕೂಡ ವಾಲ್ ಮೌಂಟೆಡು. ನಾನು ಒಳಗಡೆ ಹೋಗ್ಬಿಟ್ಟು ನಿಮಗೆ ಕಬೋರ್ಡ್ಸ್ನ ತೋರಿಸ್ತೀನಿ. ನೋಡಿ, ಇದು ಸ್ಲೈಡಿಂಗ್ ವಾರ್ಡ್ರೋಬು. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಇದ್ರ ಪಕ್ಕದಲ್ಲಿ ನಿಮಗೆ ಬಾಲ್ಕನಿ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇದು ಬಾಲ್ಕನಿ ಡೋರು. ಈಗ ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಟೆರೆಸ್ ಮೇಲೆ ನಿಮಗೆ ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸೋಲಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೋಲಾರ್ಗೆ ಯಾವ ರೀತಿ ಫಿಟ್ ಮಾಡ್ಕೋಬೇಕು ಏನು ಅಂತ ಪೈಪ್ಲೆಲ್ಲ ಆಗಿರುತ್ತೆ. ಸೋಲಾರು ಗೀಸರು ಎಲ್ಲದಕ್ಕೂ ಅದನ್ನು ನೀವು ಇದಕ್ಕೆ ಹಾಕ್ಸ್ಕೋಬೇಕಾಗತ್ತೆ. ನೋಡಿ, ಇದು ಟೆರೆಸ್ ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಸೋಲಾರ್ಗೆ ಮತ್ತು ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಷಿಂಗ್ ಮಿಷಿನ್ಗೆ ಮತ್ತು ನಿಮಗೆ ಹ್ಯಾಂಡ್ ವಾಶ್ ಮಾಡ್ಕೊತೀನಿ ಬಟ್ಟೆನ ಅಂತಂದರೆ ಇಲ್ಲಿ ನಿಮಗೆ ಲೈನ್ಸ್ ಬಿಟ್ಟಿದ್ದಾರೆ. ಸೋಲಾರ್ಗೆ ಇಲ್ಲಿ ಪೈಪ್ ಬಿಟ್ಟಿದ್ದಾರೆ. ಹಾಗೆ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಅದನ್ನೆಲ್ಲ ಫಿನಿಶ್ ಮಾಡಿದ್ದಾರೆ. ಯಾವುದೂ ಕೂಡ ಪಿಲ್ಲರ್ನ ಬಿಟ್ಟಿಲ್ಲ, ಅವರು ಕಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಮೇಲ್ಗಡೆ ಓವರ್ ಟ್ಯಾಂಕು ಸೋಲಾರ್ನ ಇಲ್ಲಿ ಇಟ್ಕೋಬೋದು. ಇದೇ ಥರ ವಿಡಿಯೋಗಳನ್ನ ನೋಡ್ತಾಯಿರಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟು ನಮಗೆ ಬೇಕಾಗಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರ ವಿಡಿಯೋಗಳನ್ನ ನೋಡಿ ನೀವು
ಹೆಚ್ಚು ಹೆಚ್ಚು ಕಂಟೆಂಟ್ಗಳನ್ನ ನಾವು ಕೊಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.